ನಮಸ್ಕಾರ. ನಾವಿವತ್ತು ಲಿನೆಕ್ಸ್ ನ ಬೇಸಿಕ್ ಕಮಾಂಡ್ ಬಗ್ಗೆ ತಿಳ್ಕೊಳ್ಳೋಣ. ಬೇಸಿಕ್ ಕಮಾಂಡ್ ಯಾಕೆ ಮುಖ್ಯ ಅಂತಂದ್ರೆ, ನೀವು ಪ್ರತಿದಿನ ನೀವು ಲಿನೆಕ್ಸ್ ವರ್ಕ್ ಮಾಡಬೇಕಾದ್ರೆ ಈ ಕಮಾಂಡ್ ತುಂಬಾ ಮುಖ್ಯ ಆಗುತ್ತೆ. ಅದು ಯಾವ ಕಮಾಂಡ್ ಮತ್ತು ಅದು ಯಾವಾಗ ಉಪಯೋಗ ಆಗುತ್ತೆ ಅಂತ ಇವತ್ತು ನೋಡೋಣ. ಮೊದಲನೇದಾಗಿ ಪಿ ಹೂ ಆಮ್ ಐ ಅಂದ್ರೆ ಯಾರು ನಾನು ಅಂತ. ಎಂಟರ್. ನಾನು ರೂಟ್ ಅಂತ ತೋರಿಸ್ತದೆ ಇಲ್ಲಿ ನೋಡಿ, ರೂಟ್ ಅಂತ ತೋರಿಸ್ತದೆ. ಅಮಾಯ್ ಅಂತ ಕೊಟ್ರೆ ಅದು ರೂಟ್ ಅಂತ ಆಗುತ್ತೆ. ಅಕಸ್ಮಾತ್ ನೀವು ನಿಮ್ಮ ಹೆಸರಾಗಿದ್ರೆ ಅದು ನಿಮ್ ಹೂ ಅಮಾಯ್ ಅಂತ ಕೊಟ್ರೆ ಅದು ನಿಮ್ಮ ಹೆಸರು ಬರುತ್ತೆ. ಅದೇ ರೀತಿ PWD ಅಂತ ಅಂದ್ರೆ ಏನು? ಉದಾಹರಣೆಗೆ ನೀವು ಒಂದ್ ಸಣ್ಣ ಉದಾಹರಣೆ ಕೊಡ್ತೀನಿ. ಈಗ ಅದಕ್ಕಿಂತ PWD ಗಿಂತ ಮುಂಚೆ ಇನ್ನೊಂದು ಕೊಡ್ತೀನಿ. ನೀವೀಗ ಒಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ ನಾನು. ಓಕೆ, ಈಗ ನಾನು ಯಾವ್ದಾದ್ರು ಫೈಲ್ ಒಳಗಡೆ ಹೋಗ್ಬೇಕು ಅಂದ್ರೆ, ಉದಾಹರಣೆಗೆ ಸಿಡಿ ಸ್ಪೇಸ್ ಟೆಂಪ್. ಓಕೆ, ಈಗ ನಾನು ಟೆಂಪ್ ಒಳಗಡೆ ಹೋಗ್ಬೇಕು. ಆಗ ನಾನು ಸಿಡಿ ಸ್ಪೇಸ್ ಟೆಂಪ್ ಅಂತ ಕೊಡ್ತೀನಿ. ಓಕೆ, ನಾನು ಟೆಂಪ್ ಫೋಲ್ಡರ್ ಹೋಗ್ಬೇಕಂದ್ರೆ ನಾನು ಸಿಡಿ ಅಂತ ಹೊಡಿತಾ ಇದ್ದೀನಿ. ಓಕೆ, ಎಂಟರ್ ಕೊಟ್ಟಿದ್ದೀನಿ. ಇಲ್ಲಿ ಮಧ್ಯದಲ್ಲಿ ನಾನೇನ್ ಮಾಡ್ತಾ ಇದ್ದೀನಿ, ಒಂದು ಫೈಲ್ ಅಂತ ಇಲ್ಲ ಒಂದು ಡೈರೆಕ್ಟರಿ ಇದೆ. ಆಯ್ತಾ, ಬ್ಲೂ ಕಲರ್ ಇದೆಯಲ್ಲ ಅದು ಫೈಲ್ ಅಂತ ಗೊತ್ತಾಗುತ್ತೆ. ಸೊ ನಾನು ಇದ್ರೊಳಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತೀನಿ, ಸಿಡಿ ಫೈಲ್ ಅಂತ ಕೊಡ್ತೀನಿ. ಸರಿನಾ? ಓಕೆ, ಸಿಡಿ ಫೈಲ್ ಕೊಟ್ಟಿದ್ದೀನಿ. ಬಟ್ ನನಗೆ ಗೊತ್ತಿಲ್ಲ ಇಲ್ಲಿ ಏನ್ ತೋರಿಸ್ತಾ ಇದೆ, ಬರೀ ಫೈಲ್ ಅಂತ ತೋರಿಸ್ತಾ ಇದೆ. ನನಗೆ ಕಂಪ್ಲೀಟ್ ಪಾತ್ ಗೊತ್ತಿಲ್ಲ. ಆಗ ಏನ್ ಮಾಡ್ಬೋದಂದ್ರೆ PWD ಅಂತ ಎಂಟರ್ ಕೊಟ್ರೆ ಆ ಪಾತ್ ತೋರಿಸ್ತದೆ. ಎಲ್ಲಿದ್ದೀರಾ ಈ ಟೆಂಪ್ ಒಳಗಡೆ ಫೈಲ್ ಒಂದು ಪಾತ್ ಅಲ್ಲಿ ಇದ್ದೀರಾ ಅಂತ. ಉದಾಹರಣೆ ನೀವು ಒಂದು 10-15 ಇದ್ರೆ ಆಗ ನೀವು ಪ್ರತಿಯೊಂದಕ್ಕೂ ಹೋಗಿ ನೋಡಂಗಿಲ್ಲ. ನೀವು PWD ಅಂತಂದ್ರೆ ಅದು ಪಾತ್ ಯಾವುದು ಪಾತ್ ಅಂತ ತೋರಿಸುತ್ತೆ. ಸೊ ಆ ಇದರಿಂದ ನಾವು PWD ನ ಉಪಯೋಗಿಸ್ತೀವಿ. ಓಕೆನಾ? ಆಮೇಲೆ ಈಗ ನೀವು ಸ್ಕ್ರೀನ್ ಕ್ಲಿಯರ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಈಗ ನೀವು ಪ್ರತಿ ಒಂದ್ಸಲಿಗೆ ತುಂಬಾ ಕಮಾಂಡ್ ಹೊಡಿತಾ ಇದ್ರೆ ಅದು ತುಂಬಾ ಚೆನ್ನಾಗಿ ಕಾಣಿಸಲ್ಲ. ಆಗ ನೀವು ಚೆನ್ನಾಗಿ ಕಾಣಿಸ್ಬೇಕಾದ್ರೆ ಏನ್ ಮಾಡ್ಬೇಕು, ಕ್ಲಿಯರ್ ಅಂತ ಕಮಾಂಡ್ ಹೊಡಿಲಿ, ಅದು ಕ್ಲಿಯರ್ ಆಗುತ್ತೆ. ನೋಡಿ ಏನೇ ಬರ್ದಿರಿ, ನೋಡಿ ಈ ತರ ಬರ್ದಿರ್ತಾರಲ್ವಾ, ಈ ತರ ಕ್ಲಿಯರ್ ಮಾಡ್ಬೇಕು. ಸತಿ ಕ್ಲಿಯರ್ ಅಂತ ಮಾಡಿ ಕ್ಲಿಯರ್ ಆಗುತ್ತೆ. ಓಕೆನಾ? ಈಗ ಇನ್ನೊಂದು ಕಮಾಂಡ್. ಈಗ ನಾವು ಮುಂದೆ ಬಂದಿದ್ದೀವಿ, ಒಂದೇ ಒಂದು ಸ್ಟೆಪ್ ಹಿಂದೆ ಹೋಗ್ಬೇಕು. ಆಯ್ತಾ? ನಾವು ಪೂರ್ತಿ ಈಗ PWD ಹೊಡೆದಿದ್ದೀವಿ. ಸರಿನಾ? ನಾನು ಫೈಲ್ಗೆ ಹೋಗ್ಬೇಕು. ನಾನು ಫೈಲ್ ಇಂದ ಟೆಂಪ್ ಹೋಗ್ಬೇಕು. ಆಯ್ತಾ? ಅವಾಗ ಏನ್ ಮಾಡ್ಬೇಕು, CD ಸ್ಪೇಸ್ 2 ಡಾಟ್ ಹೊಡೆದ್ರೆ ಎಂಟರ್. ನೋಡಿ PWD. ನಾನು ಟೆಂಪ್ ಬಂದಿದ್ದೀನಿ. ಸರಿನಾ? ಈಗ ನಾನು CD ಫೈಲ್ ಹೋಗ್ತೇನೆ. ಓಕೆ, ಎಂಟರ್. CD ಫೈಲ್ ಹೋಗಿದ್ದೀನಿ. PWD ಹೊಡೆದ್ರೆ ಹೊಡೆದ್ರೆ ಏನಾಗುತ್ತೆ, ನಾನು ಎಲ್ಲ ಪಾತ್ ಇದೆ ಅಲ್ಲಿಗೆ ಬರುತ್ತೆ. ನನಗೀಗ ಪ್ರತಿಯೊಂದು 15 ಪಾತಲ್ಲಿ ಹೊಡೆದಿದ್ದೀನಿ. ನಾನು ಪ್ರತಿಯೊಂದು 14, 13, 12 ಬರಕ್ಕೆ ಅವಶ್ಯಕತೆ ಇಲ್ಲ. ನನಗೆ ಒಂದೇ ಸ್ಥಳದಲ್ಲಿ ನಾನು 0 ಪಾತ್ 1 ಬರಬೇಕು. ಹಾಗೆ ಮಾಡಬೇಕು, CD ಅಂತ ಮಾಡಿ ಎಂಟರ್ ಕೊಟ್ಟರೆ ನೋಡಿ PWD ನೀವು ರೂಟ್ ಬಂದಿದ್ದೀರಾ. ಸರಿನಾ? CD ಅಂತ ಹೊಡೆದ್ರೆ ಕಂಪ್ಲೀಟ್ ಆಗಿ ನೀವು ಮೊದಲೇ ಪಾತ್ ಬರ್ತೀರಾ. CD ಸ್ಪೇಸ್ 2 ಡಾಟ್ ಹೊಡೆದ್ರೆ ಒಂದೊಂದಾಗಿ ಮುಂದೆ ಹಿಂದೆ ಬರ್ತೀರಾ. ಓಕೆನಾ? ಇನ್ನೊಂದು ಕಮಾಂಡ್ ಇದೆ. ನಾವು ಇದುವರೆಗೂ ಮಾಡಿದಂತ ಕಮಾಂಡ್ಗಳು ಯಾವುದು ಅಂತ ನೀವು ನೋಡ್ಬೇಕು ಅಂತ ಅಂದ್ರೆ ಹಿಸ್ಟ್ರಿ ಹೊಡಿಬೇಕು. ಹಿಸ್ಟ್ರಿ ಹೊಡೆದ್ರೆ ಇಷ್ಟು ಕಮಾಂಡ್ ತೋರಿಸುತ್ತೆ. ಅಯ್ಯೋ ಅನ್ಬೋದು, ಇಷ್ಟೊಂದು ಹಿಸ್ಟ್ರಿ ಇದೆಯಲ್ಲಪ್ಪ, ನನಗೀಗ ಬೇಕಾಗಿರೋದು ಮೊದಲೇದ ಬರೀ ಕೊನೆಯಿಂದ 5 ಬೇಕು ಅಂತ ಅಂದ್ರೆ ಹಿಸ್ಟ್ರಿ ಸ್ಪೇಸ್ ಟೇಲ್ ಅಂತ ಹೊಡಿಲಿ. ಟೇಲ್ ಅಂತ ಕೊಟ್ರೆ ಏನಾಗುತ್ತೆ, ಕೆಳಗಡೆಯಿಂದ 10 ಮಾತ್ರ ತೋರಿಸುತ್ತೆ. ಓಕೆ, ಅಕಸ್ಮಾತ್ ಇಲ್ಲಪ್ಪ ನಂಗೆ ಟೇಲ್ ಬೇಡ, ಕೆಳಗಡೆ ಬೇಡ, ಮೇಳದಾಗ ಬೇಕು ಅಂದ್ರೆ ಎಡ್ ಅಂತ ಕೊಡಿ. ಸೊ ಬೇರೆ ಎಡ್ ಅಂತ ತೋರಿಸುತ್ತೆ. ನೋಡಿ, ಎಡ್ ಕಮಾಂಡ್ಗಳು ತೋರಿಸುತ್ತೆ. ಮತ್ತೆ ಟೇಲ್ ಮತ್ತೆ ಎಡ್ ಬಗ್ಗೆ ನಾವು ಮುಂದೆ ಮಾತಾಡೋಣ. ಇದ್ರ ಬಗ್ಗೆ ವಿವರಣೆ ಕೊಡ್ತೀನಿ ನಾನು. ಸದ್ಯಕ್ಕೆ ಇಷ್ಟು ಮಾತ್ರ ತಿಳ್ಕೊಳ್ಳಿ. ಸರಿನಾ? ಆಮೇಲೆ ಇನ್ನೊಂದು ಕಮಾಂಡ್ ಇದೆ. ಈಗ ನಾನು ಕ್ಲಿಯರ್ ಮಾಡ್ತಾ ಇದ್ದೀನಿ. ಕ್ಲಿಯರ್ ಕಮಾಂಡ್ CLEAR ಕ್ಲಿಯರ್. ಓಕೆ, ಈಗ ಕ್ಲಿಯರ್ ಕಮಾಂಡ್ ಆದ್ಮೇಲೆ ಈಗ ನಾವು ಒಂದೊಂದ್ಸಲಿ ಏನಿರ್ತದೆ, ತುಂಬಾ ದೊಡ್ಡದಿರುತ್ತೆ ಹೆಸರುಗಳು, ನಾವು ಟೈಪ್ ಮಾಡ್ತಾ ಕೂತ್ಕೊಳಕ್ಕಾಗಲ್ಲ. ಆವಾಗ ಉದಾಹರಣೆಗೆ ನಾನು ಒಂದು ಕೊಡ್ತೀನಿ. ಈಗ ನಾನು ಉದಾಹರಣೆಗೆ ಅಷ್ಟೇ. ಓಕೆ, ಓಕೆ, CD ಸ್ಪೇಸ್ ವ್ಯಾರ್ ಅಂತ. ಇದ್ರ ಬಗ್ಗೆ ಎಲ್ಲ ನೀವು ಜಾಸ್ತಿ ಏನೋ ಇದಪ್ಪ ಅಂತ ಜಸ್ಟ್ ಸದ್ಯಕ್ಕೆ ಇಷ್ಟು ತಿಳ್ಕೊಂಡಿದೆ. ಓಕೆ, ಆಗ ನಾನೇನ್ ಮಾಡ್ತೀನಿ, ಈಗ ನಾನು ಫಾರ್ ಎಕ್ಸಾಂಪಲ್ KERBROS ಅಂತ ಇದೆ. ನನಗೆ ಹೆಸರು ಟೈಪ್ ಮಾಡಕ್ ಕಷ್ಟ ನನ್ಗೆ. ಆಯ್ತಾ?
ನಾನು ಏನ್ ಮಾಡ್ಬೋದು, KER ಅಂತ ಬರೆದ್ಬಿಟ್ಟು ಟ್ಯಾಬ್ ಹೊಡೆದ್ರೆ ನೋಡಿ, KER, ಹಾ KER ಅಂತ ಕೊಟ್ರೆ, KE ಅಂತ ಕೊಟ್ಟೆ, ಸೊ ಅದು ಕೆ ಇಂದ ಶುರುವಾಗುವಂತ ಎಲ್ಲಾನು ಅದು ತೋರಿಸುತ್ತೆ. ಆಯ್ತಾ? ಈಗ ಫಾರ್ ಎಕ್ಸಾಂಪಲ್ ಬರೀ ಕೆ ಅಂತ ಕೊಟ್ಟಾಗುತ್ತಾ ನೋಡುವ, ನೋಡಿ ಬರೀ ಕೆ ಅಂತ ಕೊಟ್ಬಿಟ್ಟು ಟ್ಯಾಬ್ ಪ್ರೆಸ್ ಮಾಡ್ತಾ ಇದೀನಿ ನಾನು, ನನ್ನ ಲ್ಯಾಪ್ಟಾಪ್ ಅಲ್ಲಿ ಇರುವಂತಹ ಟ್ಯಾಬ್ ನ ಪ್ರೆಸ್ ಮಾಡ್ತಾ ಇರೋದು. ಹಾಗೇನಾಗುತ್ತೆ, ಟ್ಯಾಬ್ ಪ್ರೆಸ್ ಮಾಡಿದ್ರೆ ಕೆ ಇಂದ ಶುರುವಾಗುವ ಎಲ್ಲಾ ಪದ ತೋರಿಸುತ್ತೆ. ಆಮೇಲೆ ಈಗ ನನಗೆ ಕೆ ಗೊತ್ತು, ಈಗ KI ಇಂದ ನೋಡುವ, KI ಅಂತ ಕೊಟ್ಟು ಟ್ಯಾಬ್ ಪ್ರೆಸ್ ಮಾಡ್ತೀನಿ, ನೋಡಿ ಕಿಲ್ ಅಂತ ಒಂದು ಬಂತು, ನೋಡಿ ಕಿಲ್ ಅಂತ ಆದ್ಮೇಲೆ ಕಿಲ್ ಆಲ್ ಇದೆ, ಕಿಲ್ ಆಲ್ 5 ಇದೆ. ಸೊ ನನಗೆ ಕಿಲ್ ಆಲ್ ಅಂತ ಕೊಡ್ತೀನಿ, ಟ್ಯಾಪ್ ಕೊಡ್ತೀನಿ, ನೋಡಿ ಕಿಲ್ ಆಲ್ ಅಲ್ಲಿ 2 ಇದೆ, ಕಿಲ್ ಆಲ್ 5 ಕೊಡ್ತೀನಿ. ಸೊ ಇದೇ ರೀತಿ ಟ್ಯಾಪ್ ಕಮಾಂಡ್ ಉಪಯೋಗದಿಂದ ಈ ಪ್ರತಿಯೊಂದು ಒಂದು ಪದ ಹೊಡೆದ್ರೆ, ಟ್ಯಾಬ್ ಹೊಡೆದ್ರೆ ಅದ್ರ ಸಂಬಂಧಪಟ್ಟ ಎಲ್ಲ, ಅಂದ್ರೆ KI ಅಂತ ಕೊಟ್ರೆ KI ಇಂದ ಶುರು ಆಗೋ ಎಲ್ಲಾ ಕಮಾಂಡ್ ಅಥವಾ ಹೊರಗಡೆ ಇರೋ ಫೋಲ್ಡರ್ ಫೈಲ್ ಎಲ್ಲ ಅದು ಸಂಕ್ಷಿಪ್ತವಾಗಿ ತೋರಿಸುತ್ತೆ ನಿಮ್ಗೆ. ಸರಿನಾ? ಇದ್ರ ಉಪಯೋಗ ಟ್ಯಾಬ್ ಇಂದ ಆಗುತ್ತೆ. ನಿಮ್ ಟ್ಯಾಬ್ ತುಂಬಾ ಉಪಯೋಗ ಆಗುತ್ತೆ ಮುಂದಿನ ದಿನಗಳಲ್ಲಿ. ಪ್ರತಿಯೊಂದು ಕಮಾಂಡ್ ನೀವು ಜ್ಞಾಪಕ ಮಾಡಿಕೊಳ್ಳೋ ಅವಶ್ಯಕತೆ ಇಲ್ಲ. ಮೊದಲು 2 ಅಥವಾ 3 ಅಕ್ಷರ ಗೊತ್ತಿಲ್ಲ, ಅದು ಟೈಪ್ ಮಾಡಿ ಟ್ಯಾಬ್ ಮಾಡಿದ್ರೆ ಅದು ಪೂರ್ತಿ ತೋರಿಸುತ್ತೆ. ಓಕೆನಾ? ಈಗ ನಂತರ ಒಂದು ರಿವಿಷನ್ ಮಾಡವ. ನಾನು ಮುಂಚೆ ಈಗ ಎಲ್ಲಿದ್ದೀನಿ, ನಾನು ಗೊತ್ತೇನೆ ಎಲ್ಲಿದ್ದೀನಿ ಅಂತ. ಸೊ ಅವಾಗ ಏನ್ ಮಾಡ್ಬೇಕು, ನಾನು ಆಗಲೇ ಹೇಳಿದ್ದೀನಿ PWD ಅಂತ ಹೇಳಿದ್ರೆ ಪಾತ್ ತೋರಿಸುತ್ತೆ, ವಿಡಿಲ್ ಇದ್ದೀನಿ. ನಾವು ಒಂದು ಸ್ಟೆಪ್ ಹಿಂದೆ ಬರ್ಬೇಕಾದ್ರೆ ಸ್ಪೇಸ್ ಡಾಟ್, ಸರಿನಾ? PWD, ಈಗ ಇದರಲ್ಲಿದ್ದೀನಿ, CD ಸ್ಪೇಸ್ ರೂಟ್, PWD, ಈಗ ರೂಟ್ ಅಲ್ಲಿ ಇದ್ದೀನಿ. ಸರಿನಾ? ಈಗ ನಾನು ಯಾರು ಕೆಲಸ ಬೇಕಾದ್ರೆ whoami, ನಾನು ರೂಟ್ ಆಗಿದ್ದೀನಿ. ಓಕೆನಾ? ಸೊ ಈ ಇದರಲ್ಲಿ ನಾವು ಏನೇನು ಕಲ್ತು ಅಂದ್ರೆ, ಬೇಸಿಕ್ ಕಮಾಂಡ್ ನಾವು ನಮ್ಮ ದಿನ ಪ್ರತಿನಿಧಿಯಲ್ಲಿ ಕೆಲಸದಲ್ಲಿ ಉಪಯೋಗಿಸುವಂತಹ ಕಮಾಂಡ್ಗಳನ್ನ ನಾವು ಕಲ್ತಿದ್ದೀವಿ. ಯಾವ ರೀತಿ ಕಮಾಂಡ್? ಸಿಡಿ ಕಮಾಂಡ್ ಯಾಕೆ? ನೀವು 15ನೇ ಪಾತಿಂದ ಮೊದಲನೇ ಪಾತ್ ಬರಕ್ಕೆ CD ಕಮಾಂಡ್ ಯೂಸ್ ಮಾಡ್ತೀವಿ. CD ಸ್ಪೇಸ್ ಡಾಟ್ ಯೂಸ್ ಮಾಡಿದ್ರೆ ಒಂದು ಹೆಜ್ಜೆ ಹಿಂದೆ ಬರ್ತೀವಿ. PWD ಅಂತಂದ್ರೆ ನಾವು ಯಾವ ಕರೆಂಟ್ ಪಾತ್ ಇದೀವಿ ಅದು ತೋರಿಸುತ್ತೆ. whoami ಅಂತಂದ್ರೆ ನಾನು ಯಾರ ಲಾಗಿನ್ ಆಗಿದ್ದೀನಿ. ಈಗ ಒಂದು ಕಂಪ್ನಿಲಿ ನೀವು 10 ಜನ ಇಂಜಿನಿಯರ್ಸ್ ಕೊಡ್ತಾರೆ, 10 ಜನ ಹೆಸರು ಇರ್ತದೆ, ನೀವು ಯಾರಂತ ನೋಡೋಕ್ಕಾಗಲ್ಲ. ನೀವು whoami ಅಂತ ಹೊಡೆದ್ರೆ ಆ ಇಂಜಿನಿಯರ್ ಯಾರು ಅಥವಾ ಆ ಯೂಸರ್ ನೇಮ್ ಯಾವುದು ಅಂತ ನಿಮ್ಗೆ ತೋರಿಸುತ್ತೆ. ಟ್ಯಾಬ್ ಕಮಾಂಡ್ ಇಂದ ಏನಾಗುತ್ತೆ, ನೀವು ಒಂದು ಪದ ಗೊತ್ತಿದ್ರೆ, ಉದಾಹರಣೆಗೆ ನಾ ಹೇಳಿದ್ರೆ ನಿಮ್ಗೆ ಏನೋ ಒಂದು ಕಮಾಂಡ್ ಕೊಟ್ಟು ಒಂದು ಪದ ಒಂದು ಕಮಾಂಡ್ ಫಸ್ಟ್ 2 ಅಕ್ಷರ 1 ಅಕ್ಷರ ಟ್ಯಾಬ್ ಪ್ರೆಸ್ ಮಾಡಿದ್ರೆ ಅದ್ರ ಇರುವಂತಹ ಎಲ್ಲಾ ಪದಗಳು ಅದು ಕಮಾಂಡ್ಗಳು ಅದು ತೋರಿಸುತ್ತೆ, ಅಥವಾ ಫೈಲ್ ಡೈರೆಕ್ಟರಿ ಎಲ್ಲ ತೋರಿಸುತ್ತೆ. ಅದರಿಂದ ನಮಗೆ ಟ್ಯಾಬ್ ಆಗುತ್ತೆ. ಜೊತೆಗೆ ನಾವು ಇವತ್ತೇನೋ ಹೊಸ ಕಲ್ತು ಅಂದ್ರೆ ಹಿಸ್ಟ್ರಿ ಕಮಾಂಡ್. ಹಿಸ್ಟ್ರಿ ಅಂದ್ರೆ ಇತಿಹಾಸ. ನಾವು ಇದಕ್ಕಿಂತ ಮುಂಚೆ ಎಕ್ಸಿಕ್ಯೂಟ್ ಮಾಡಿದಂತಹ ಕಮಾಂಡ್ಗಳು ಹಿಸ್ಟ್ರಿ ಯಾವ್ದು ಬೇಕು ಅಂತಂದ್ರೆ ನಾವು ಹಿಸ್ಟ್ರಿ ಕಮಾಂಡ್ ಇಂದ ನಾವು ಅದನ್ನ ತಿಳ್ಕೋಬಹುದು. ಇದು ಸಮ್ಮರಿ. ಇದೆಲ್ಲ ನಾವು ಕವರ್ ಮಾಡಿದ್ದೀವಿ ಇವತ್ತು. CD ಡಬಲ್ ಡಾಟ್ PWD, whoami ಮತ್ತೆ ಟ್ಯಾಬ್. ಮುಂದಿನ ವಿಡಿಯೋಗಳಲ್ಲಿ ನಾವು ಇದ್ರ ಬಗ್ಗೆ ಇನ್ನೂ ಜಾಸ್ತಿ ಹೆಚ್ಚಿನ ತಿಳ್ಕೊಳ್ಳೋಣ. ಆದ್ರೆ ಈ ಕಮಾಂಡ್ಗಳು ನಿಮಗೆ ತುಂಬಾ ಮುಖ್ಯವಾಗುತ್ತೆ. ಧನ್ಯವಾದಗಳು.